ಆತ್ಮೀಯ ಬಂಧುಗಳೇ, ಕುಂಬಾರ ಗುಂಡಯ್ಯ ಮಾಡುವ ಭಕ್ತಿ ಊರೆಲ್ಲವೂ ಮಾಡಬಹುದಯ್ಯ ಅಂತೇಳಿ ಶಿವಶರಣರು ಬಲವಾಗಿ ನಂಬಿದ್ರು. ವಿಶೇಷವಾಗಿ ಮಡಿವಾಳ ಮಾಚಯ್ಯನವರು ಈ ಸಾಲುಗಳನ್ನು ಹೇಳಿದ್ದಾರೆ. ಅದರ ಅರ್ಥ ಕುಂಬಾರರ ಭಕ್ತಿ, ಕುಂಬಾರರ ಯುಕ್ತಿ, ಕುಂಬಾರರ ಶಕ್ತಿ ಸಮಷ್ಟಿಗೆ ಒಳಿತನ್ನ ಬಯಸುವಂತಹ ಶಕ್ತಿ. ಈ ನಿಟ್ಟಿನಲ್ಲಿ ಇವತ್ತು ಶ್ರೀ ಕುಂಬಾರ ಗುಂಡಯ್ಯ ಸಂಸ್ಥಾನ ಮಠ, ಕುಂಬಾರ ಗುರುಪೀಠ, ತೆಲಸಂಗ ಗ್ರಾಮ, ಅಥಣಿ ತಾಲೂಕು, ಬೆಳಗಾವಿ ಜಿಲ್ಲೆ. ಇವತ್ತು ಬೆಂಗಳೂರಿನಲ್ಲಿ ನಾವು ಪರಮ ಪೂಜ್ಯ ಶ್ರೀ ಬಸವಗುಂಡಯ್ಯ ಮಹಾಸ್ವಾಮೀಜಿಯವರು ವಿಶೇಷವಾಗಿ ಈ ಭಾಗದ ಪ್ರತಿನಿಧಿಗಳನ್ನ ಆಹ್ವಾನಿಸಲಿಕ್ಕೆ, ಹಾಗೇನೆ ಸರ್ಕಾರದ ನಮ್ಮ ಕರ್ನಾಟಕ ರಾಜ್ಯ ಕುಂಬಾರ ಸಮುದಾಯದ ಅಭಿವೃದ್ಧಿ ನಿಗಮದ ಚೊಚ್ಚಲ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಬೇಲೂರ್ ಅವರನ್ನ ವಿಶೇಷವಾಗಿ ಆಹ್ವಾನಿಸಲಿಕ್ಕೆ ನಮ್ಮೆಲ್ಲರ ಪರವಾಗಿ ಬಂದಿದ್ದಾರೆ. ಈಗ ಡಾಕ್ಟರ್ ಶ್ರೀನಿವಾಸ್ ಬೇಲೂರು ಎಲ್ಲರನ್ನ ಆಹ್ವಾನಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳು 24ನೇ ತಾರೀಕು ನಮ್ಮ ಅಥಣಿ ಕುಂಬಾರ ಗುಂಡಯ್ಯ ಸಂಸ್ಥಾನ ಮಠದ ವಾರ್ಷಿಕೋತ್ಸವ, ದಶಮಾನೋತ್ಸವ, ಈ ಸಮಾರಂಭವನ್ನು ಅದ್ದೂರಿಯಾಗಿ ಸ್ವಾಮೀಜಿಯವರು ಮೇ ದಿನಾಂಕದಂದು ನಡೆಯುವ ಕುಂಬಾರ ಗುರುಪೀಠ ತಲಸಂಗದಲ್ಲಿ ಅದ್ದೂರಿ ಕಾರ್ಯಕ್ರಮ, ಸಮಾಜದ ಕಾರ್ಯಕ್ರಮ. ಆ ಸಮಾಜದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ, ಭಾಗವಹಿಸಿ. ಈ ಕಾರ್ಯಕ್ರಮವು ಕುಂಬಾರ ಸಮುದಾಯದವರು ಆಗಿರುವುದರಿಂದ ನೀವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮೆಲ್ಲರಲ್ಲಿ ಸಮುದಾಯದ ಮುಖಾಂತರ, ಸಮುದಾಯದ ವತಿಯಿಂದ ನಿಮ್ಮೆಲ್ಲರಿಗೆ ಮನವಿ ಮಾಡ್ತೇವೆ. ಈಗ ತಾವು ಎಲ್ಲಿದ್ದೀರಾ ಅಂತ ಹೇಳಿ ಸರ್. ಈಗ ನಾವು ಬೆಂಗಳೂರಿನ ಕಾವೇರಿ ಗೆಸ್ಟ್ ಹೌಸ್ನಲ್ಲಿದ್ದೀವಿ. ನಮ್ಮ ಸರ್ಕಾರದ ಪ್ರಥಮ ಪ್ರತಿನಿಧಿ ಆಗಿರುವ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಅವರಿಗೆ ಕೂಡ ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಸಮಾರಂಭಕ್ಕೆ ಆಮಂತ್ರಣ ಕೊಡ್ತಾ ಇದ್ದೀವಿ. ಅವರು ಬರ್ರಿ, ಜೊತೆಲಿ ಇದ್ದವರು ಎಲ್ಲರೂ ಬರ್ರಿ ಅಂತ ತಮ್ಮೆಲ್ಲರಲ್ಲಿ ವಿನಂತಿಸ್ತೇವೆ. ನಡೆಸ್ತಾ ಇದ್ದಾರೆ. ಸೊ ಅದಕ್ಕೆ ನಮ್ಮ ಎಲ್ಲ ಸಮುದಾಯದವರು ಈಗ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಕೋರುತ್ತೇನೆ.